ತೋಟಗಾರಿಕೆ ಇಲಾಖೆಯ ಜಿಲ್ಲಾಧಿಕಾರಿಗಳು ಒಳಗೊಂಡಂತೆ ರೈತರನ್ನು ವಿಶೇಷವಾಗಿ ರೈತರನ್ನು ಮನವರಿಕೆ ಮಾಡಿ ತೋಟಗಾರಿಕೆ ಬೆಳೆಗಳಿಗೆ ಹೆಚ್ಚು ಉತ್ತೇಜನ ಕೊಡ್ತಕ್ಕಂಥ ಕಾರ್ಯಕ್ರಮ ಹಿಂದಿನಿಂದ ಕೂಡ ನಡೀತಾ ಇತ್ತು. ಈಗ ಬೇರೆ ಬೇರೆ ಕಡೆ ಬೆಳೀತಾ ಇರ್ತಕ್ಕಂಥ ತೋಟಗಾರಿಕೆ ಬೆಳೆಗಳು ಕೂಡ ಇಲ್ಲಿ ಬೆಳೀತಾ ಇದ್ದಾರೆ. ಹಾಗಾಗಿ ಇವತ್ತು ನಮಗೆ ಕನಕಗಿರಿನಲ್ಲಿ ಇವತ್ತು ಒಂದು ಟೆಕ್ನಾಲಜಿ ಪಾರ್ಕ್ ಇವತ್ತು ಶಾಂಕ್ಷನ್ ಆಗಿದೆ. ಈ ಹಿಂದೆ ಇವತ್ತು ಅಲ್ಲಿ ಇವೆಲ್ಲವನ್ನು ಕೂಡ ಮಾರಾಟ ಮಾಡಲಿಕ್ಕೆ ಮತ್ತು ಪ್ರೊಕ್ಯೂರ್ಮೆಂಟು ಮಾಡಲಿಕ್ಕೆ ಅಲ್ಲಿ ಅವಕಾಶವನ್ನು ಒದಗಿಸಿಕೊಟ್ಟಿದ್ದಾರೆ. ದೊಡ್ಡ ಪ್ರಮಾಣದಲ್ಲಿ ನಮ್ಮ ಜಿಲ್ಲೆ ತೋಟಗಾರಿಕೆಯಲ್ಲಿ ಮುಂದೆ ಬರ್ತಾ ಇದೆ ಅಂತೇಳಿ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ. ಜಂಟಿ ನಿರ್ದೇಶಕ ಕೆಲಸ ಮಾಡ್ತಾಯಿದ್ದೀನಿ. ಇವತ್ತಿನ ದಿವಸ ನಮ್ಮ ತೋಟಗಾರಿಕೆನ 9ನೇ ವರ್ಷದ ಶಿವರಾತ್ರಿ ನಿಮಿತ್ತ ಹಣ್ಣು, ಜೇನು ಮತ್ತು ಅಣಬೆ ಮೇಳವನ್ನು ಇಲ್ಲಿ ಏರ್ಪಡಿಸಿದ್ದೀವಿ. ಈ ಮೇಳದಲ್ಲಿ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ರೈತರು ಬೆಳೆದಿರ್ತಕ್ಕಂಥ ಎಲ್ಲ ರೀತಿಯ ಹಣ್ಣುಗಳನ್ನು ನಾವು ಶಿವರಾತ್ರಿ ಪ್ರಯುಕ್ತ ಮಾರಾಟ ಮಾಡ್ತಾಯಿದ್ದೀವಿ. ಈ ಮೇಳದಲ್ಲಿ ನಾವು ರೈತರಿಂದ ನೇರವಾಗಿ ಗ್ರಾಹಕರಿಗೆ ಅನ್ನೋ ಕಾನ್ಸೆಪ್ಟನ್ನು ಮಾಡ್ತಾಯಿದ್ದೀವಿ. ಇವತ್ತಿನ ದಿವಸ ಇಲ್ಲಿ ರೈತರು ಮಾರಾಟ ಮಾಡ್ತಿದ್ದಾರೆ. ಇಲ್ಲಿ ಹೊರಗಡೆ ಮಾರ್ಕೆಟ್ಗಿಂತ ಇವತ್ತು ಇಲ್ಲೇನು ರೈತರು ಮಾರಾಟ ಮಾಡ್ತಿದ್ದಾರೆ ಕಡಿಮೆ ರೇಟಿಗೆ ಯೋಗ್ಯ ಬೆಲೆಗೆ ಹಣ್ಣುಗಳನ್ನು ಮಾರಾಟ ಮಾಡ್ತೀವಿ. ಜೊತೆಗೆ ಜೇನು ಸಹ ಇಲ್ಲಿ ಜೇನು ಮತ್ತು ಜೇನು ಉತ್ಪನ್ನಗಳನ್ನು ಸಹ ಇಲ್ಲಿ ವಿವಿಧ ಜೇನು ಉತ್ಪನ್ನ ಸಹ ಮಾರಾಟ ಮಾಡ್ತಾಯಿದ್ದಾರೆ. ಜೊತೆಗೆ ಈ ವರ್ಷ ನಾವು ಹೊಸದಾಗಿ ಅಣಬೆ ಮೇಳವನ್ನು ಸಪ್ರೇಟ್ ಮಾಡ್ತಾಯಿದ್ದೀವಿ. ಇಲ್ಲಿ ಅಣಬೆ ತಳಿಗಳನ್ನು ನಾವು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದೀವಿ. 10 ವಿವಿಧ ರೀತಿಯ ಅಣಬೆ ತಳಿಗಳನ್ನು ಇಲ್ಲಿ ನಾವು ನೋಡಲಿಕ್ಕೆ ಇಟ್ಟಿದ್ದೀವಿ. ಜೊತೆಗೆ ಜಗತ್ತಿನ ದುಬಾರಿ ಅಣಬೆ ಆಗಿರ್ತಕ್ಕಂಥ ಕಾರ್ಡಿಯಾ ಅನ್ನೋದು ಅಂದರೆ ಯಾಶಗುಂಬ ಅಂತ ಅಣಬೆ. ಇದು 15 ಲಕ್ಷ ರೂಪಾಯಿ ಕೆಜಿ. ಇದು ನಮ್ಮ ಭಾರತ ದೇಶದ ಹಿಮಾಲಯ ಪ್ರದೇಶದಲ್ಲಿ ಬೆಳೀತಾ ಇರ್ತಕ್ಕಂಥದ್ದು. ಇದು ನ್ಯಾಚುರಲ್ ಆಗಿ ಬೆಳಿತೈತಿ. ಇದು ಯಾಕೆ ಇಷ್ಟು ರೇಟ್ ಅಂತಂದರೆ ಇದು ಅತ್ಯಂತ ಹೈಯೆಸ್ಟ್ ಮೆಡಿಸಿನ್ ವ್ಯಾಲ್ಯೂ ಹೊಂದಿರತಕ್ಕಂಥದ್ದು.